Okay, hello everyone. ಸೊ ಸಿ ಬಿ ಎಸ್ ಸಿಯನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಭಾಗವಾಗಿ ಈಗ ನಾವು ಮೇಜರಾಗಿ 9th ಸ್ಟ್ಯಾಂಡರ್ಡ್ನ ಪಾರ್ಟ್ 1 ಲೆಸನ್ಸನ್ನು ನೋಡ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಅಂತ ಒಂದು ಕಂಟೆಂಟ್ ಬರ್ತಾ ಹೋಗ್ತದೆ. ಸೊ ಇದು ಪಾರ್ಟ್ 1 ಆಗಿರ್ತದೆ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಫ್ರಂಟ್ ಪೇಜನ್ನು ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಲೈಕ್ ವಿ ಹ್ಯಾವ್ ಪಾರ್ಲಿಮೆಂಟ್ ಹಿಯರ್. ಸೊ ಹೇಗೆ ನಮ್ಮ ಪಾಲಿಟಿಕ್ಸ್ ಎಲ್ಲ ವರ್ಕ್ ಆಗ್ತಾ ಹೋಗ್ತದೆ, ನ್ಯೂ ಪಾರ್ಲಿಮೆಂಟ್ ಪಿಕ್ಚರ್ನ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಜಿಯೋಗ್ರಫಿ ಕಂಟೆಂಟ್ಸನ್ನು ಈ ಕಡೆ ಸೈಡಲ್ಲಿ ಕೊಟ್ಟಿರುವಂಥದ್ದು, ಲೈಕ್ ಯಾವ ರೀತಿಯಲ್ಲಿ ಓಷನ್ಸ್ ಎಫೆಕ್ಟ್ಸ್ ಅದರ ಬಗ್ಗೆ ಇದಾಗುತ್ತೆ ಅಂತ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಮಗೊಂದು ಟೆಂಪಲ್ ಪಿಕ್ಚರ್ನ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಟೆಂಪಲ್ ಪಿಕ್ಚರ್ ನಮಗೆ ಹೈಲೈಟ್ ಮಾಡ್ತಿರೋದು ಹಿಸ್ಟ್ರಿಯನ್ನು ಕೊಡ್ತಾ ಹೋಗ್ತದೆ. ಸೊ ಅದರ ಜೊತೆಗೆ ಇಲ್ಲಿ ಓಷನ್ಸ್ ಮತ್ತು ಕಾಂಟಿನೆಂಟ್ಸ್ಗಳನ್ನು ಸಹ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಮೇಜರಾಗಿ ಇಲ್ಲಿ ನಮಗೆ ಚೈನಾ ವಾಲ್ ಬಗ್ಗೆಯೂ ಸಹ ಕೊಟ್ಟಿದ್ದಾರೆ. ಸೊ ಅದು ಆ್ಯಂಡ್ ವೋಟಿಂಗ್ ಇಟ್ಸ್ ಅವರ್ ರೈಟ್. ಇದೆಲ್ಲ ನಾವು ಕಾಮನಾಗಿ ಇಲ್ಲಿ ತನಕ 8th ಸ್ಟ್ಯಾಂಡರ್ಡ್ ತನಕನೂ ಸಹ ನಾವು ಓದಿರುವಂತಹ ಕಂಟೆಂಟ್ ಇದಾಗಿರ್ತದೆ. ಬಟ್ ಈಗ ನಾವು ಇದರಲ್ಲಿ ಮೇಜರಾಗಿ 9th ಸ್ಟ್ಯಾಂಡರ್ಡ್ಗೆ ಬಂದಾಗ ಓದುವಂತಹ ಇಂಪಾರ್ಟೆಂಟ್ ಆದಂಥ ವಿಚಾರಗಳು ಯಾವುದು ಅಂದರೆ, ಒಂದು ಎಕನಾಮಿಕ್ ಸ್ಟ್ರಕ್ಚರ್ ಆಗಿರ್ತದೆ. ಸೊ ನಾವು ಈ ಕಡೆ ನೋಡ್ತಾ ಇರ್ಬೋದು ಮಾರ್ಕೆಟಿಂಗ್ ಅಂತ ಬರ್ತಾ ಇರೋವಂಥದ್ದು. ಸೊ ಇದು ನಮಗೆ ಹೊಸ ಸಬ್ಜೆಕ್ಟ್ ಆಗಿರೋವಂಥದ್ದು. ಸೊ ಮಾರ್ಕೆಟಿಂಗ್ ಮತ್ತು ಇಲ್ಲೊಂದು ನಮಗೆ ಮ್ಯಾನುಫ್ಯಾಕ್ಚರಿಂಗ್, ಯಾವ ರೀತಿಯಲ್ಲಿ ಅವರು ಇಂಡಸ್ಟ್ರೀಸ್ಗಳ ರನ್ ಆಗ್ತಾಯಿದೆ, ಅದರಿಂದ ಎಕನಾಮಿಕಲ್ ಬೆನಿಫಿಟ್ಸ್ ಹೇಗಾಗುತ್ತೆ ಅನ್ನೋಂಥದ್ದು ಇದರಲ್ಲಿ. ಸೊ ಕೆಳಗಡೆ ನಾವು ನೋಡೋದಾದರೆ, ಸೊ ಮೇಜರಾಗಿ ಇನ್ ದಿಸ್ ಕಂಟೆಂಟ್ ಲೈಕ್ ಸ್ಕ್ರಿಪ್ಟ್ಸ್ ಆಫ್ ಇಂಡಿಯನ್ ಸ್ಕ್ರಿಪ್ಟ್ಸ್. ಸೊ ಯಾವುದೆಲ್ಲ ನಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗುತ್ತೆ ಪಾಸ್ಟ್ ಬಗ್ಗೆ, ಇದಿಷ್ಟು ಸಹ ಇದರಲ್ಲಿ ನಮಗೆ ಓಪನ್. ಅಂದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಏನು ಓದ್ತಾ ಹೋಗ್ತೀವಿ ಅನ್ನೋವಂಥದ್ದನ್ನು ಇಲ್ಲಿ ಕ್ಲಿಯರಾಗಿ ನಮಗೆ ಈ ಒಂದು ಫ್ರಂಟ್ ಪೇಜಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿರುವಂಥದ್ದು. ಓಕೆ, ಸೊ ಅಂದರೆ ಈ ಸಿ ಬಿ ಎಸ್ ಸಿಯ ಈ ಒಂದು ಹೊಸ ಟೆಕ್ಸ್ಟ್ ಬುಕ್ಕಿನ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಸೊ ನೀವು 9th ಸ್ಟ್ಯಾಂಡರ್ಡ್ ಮುಗಿಸಿದಂಗೆ ಸೊ ನಿಮಗೆ ಈ ಒಂದು ಕಂಪ್ಲೀಟ್ ಏನು ಪಿಕ್ಚರ್ಸ್ ಇದೆಯಲ್ಲ, ಸೊ ಇದರ ಒಂದು ಸಂಪೂರ್ಣವಾದ ನಾಲೆಡ್ಜ್ ನಿಮಗೆ ಬರಬೇಕು ಅನ್ನೋಂಥದ್ದು ಇದರ ಒಂದು ಐಡಿಯಾಸ್ ಆಗಿರ್ತದೆ. ಅದರ ಜೊತೆಗೆ ಕಾಂಪಿಟೆನ್ಸಿ ಬೇಸ್ ಅಂದರೆ ನಿಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಹೇಗೆ ಇದು ವರ್ಕ್ ಆಗುತ್ತೆ, ನೀವು ಯಾವ ರೀತಿಯಲ್ಲಿ ಈ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು, ಸೊ ಹೌ ಯು ಆರ್ ಗೋಯಿಂಗ್ ಟು ಬಿ ಆನ್ಸರಿಂಗ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ಸ್, ಕ್ವಶನ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೋತೀರ ಅನ್ನೋದ್ರ ಬಗ್ಗೆ ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಫ್ರೇಮ್ ವರ್ಕ್ ಆಗಿರ್ತದೆ. ಓಕೆ, ಸೊ ಈಗ ನಾವು ಮೇಜರಾಗಿ ಈ ಒಂದು ಟೆಕ್ಸ್ಟ್ ಬುಕ್ಕಿನ ಕಂಟೆಂಟ್ಸ್ ಏನಿದೆ, ಸೊ ಇಂಡೆಕ್ಸ್ ಅನ್ನೋಂಥ ಓದೋದ ಲೆಸನ್ಸ್ ಯಾವುದಿದೆ ಪಾರ್ಟ್ 1ಅಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ನಾವು. ಓಕೆ, ನಮಗೆ ಮೇಜರಾಗಿ ಈ ಒಂದು ಪಾರ್ಟ್ 1ಅಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಬರೋದಾದರೆ 9th ಸ್ಟ್ಯಾಂಡರ್ಡ್ಗೆ ಒಟ್ಟು 9 ಲೆಸನ್ಸ್ಗಳು ಬರ್ತಾ ಹೋಗ್ತದೆ. ಸೊ ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸೈನ್ಸ್ ಅಂತ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸೈನ್ಸ್ ಅಂದರೆ ಏನು, ಅದರ ಒಂದು 4 ವಿಭಾಗಗಳು ಏನಿದೆ, ಸೊ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದರ ವ್ಯಾಲ್ಯೂಸ್ ಏನು, ಅದು ಸ್ಟಡೀಸಿಂದ ಆಗೋಂಥ ಇಂಪಾರ್ಟೆನ್ಸ್ ಏನು. ಸೊ ಯಾಕೆಂದರೆ ಎಷ್ಟೋ ಜನ ನಾವು ಸೋಷಿಯಲ್ ಓದಿರ್ತೀವಿ, ಬಟ್ ಆದ್ರೂ ಸಹ ನಮಗೊಂದು ಕ್ವಶನ್ ಮಾರ್ಕ್ ಇರ್ತದೆ, ಸೋಷಿಯಲ್ ಸೈನ್ಸ್ ಅಂದರೆ ಏನು, ಏನಕ್ಕೆ ಓದಬೇಕು, ಅದರಿಂದ ಏನು ಯೂಸ್ ಅನ್ನೋಂಥದ್ದು. ಅದಕ್ಕೆ ಉತ್ತರವನ್ನು ಈ ಒಂದು ಲೆಸನ್ನಲ್ಲಿ ಕೊಡ್ತಾ ಹೋಗ್ತಾರೆ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್. ನೆಕ್ಸ್ಟ್ ಅದಾದಮೇಲೆ ಶೇಪಿಂಗ್ ಆಫ್ ದ ಅರ್ತ್ ಸರ್ಫೇಸ್ ಅಂತ ಬರ್ತಾ ಹೋಗ್ತದೆ. ಸೊ ನಾವು ಪ್ರೈಮರಿ ಕ್ಲಾಸಸ್ಸಲ್ಲೂ ಸ್ವಲ್ಪ ಒಂದಷ್ಟು ನಾಲೆಡ್ಜ್ ನಮಗೆ ಸಿಕ್ಕಿರ್ತದೆ. ಶೇಪಿಂಗ್ ಅರ್ತ್ನ ಒಂದು ಶೇಪ್ ಯಾವ ರೀತಿ ಇದೆ, ಸೊ ಇಂಟೀರಿಯರ್ ಯಾವ ರೀತಿ ಇದೆ, ಸರೌಂಡಿಂಗ್ಸ್ ಯಾವುದಿದೆ, ಅದ್ರ ಬಗ್ಗೆ ತಿಳಿತಾ ಹೋಗ್ತೀವಿ. ಸೊ ಕೋರ್, ಮ್ಯಾಂಟಲ್, ಕ್ರಸ್ಟ್ ಅಂತೆಲ್ಲ ನಾವು ಓದಿದ್ವಿ. ಸೊ ಅದರ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ಫಾರ್ಮೇಷನ್ ಆಯಿತು ಇದೆಲ್ಲದರ ಬಗ್ಗೆ ಒಂದು ಇನ್ ಡೀಟೇಲ್ ಎಕ್ಸ್ಪ್ಲೇಷನ್ಸನ್ನು ತೊಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಅಟ್ಮಾಸ್ಫಿಯರ್ ಮತ್ತು ಕ್ಲೈಮೇಟ್ ಲೆಸನ್. ಜಿಯೋಗ್ರಫಿ ಲೆಸನ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಶೇಪಿಂಗ್ ಆಫ್ ದ ಅರ್ತ್ ಆ್ಯಂಡ್ ಸರ್ಫೇಸ್ ಅಂತ ಓದ್ತಾ ಇದೀವಲ್ಲ, ಅದರ ಮುಂದುವರಿದ ಭಾಗ, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಅಂಡರ್ಸ್ಟ್ಯಾಂಡಿಂಗ್. ಮೇಜರಾಗಿ ಅಟ್ಮಾಸ್ಫಿಯರ್ ಮತ್ತು ಕ್ಲೈಮೇಟ್ ಅಂದರೆ ಏನು, ಅಟ್ಮಾಸ್ಫಿಯರ್ ಯಾವ ರೀತಿ ನಮ್ಮ ಸರೌಂಡಿಂಗ್ಸ್ ಆಗಿದೆ, ನಮಗೆ ಎಷ್ಟು ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಕ್ಲೈಮೇಟ್ ಯಾವ ರೀತಿಯಲ್ಲಿ, ಅಟ್ಮಾಸ್ಫಿಯರಲ್ಲೇ ಕ್ಲೈಮೇಟ್ ಯಾವ ರೀತಿಯಲ್ಲಿ ಚೇಂಜಸ್ ಆಗ್ತಾಯಿದೆ, ಸೀಸನ್ಸ್ ಯಾವ ರೀತಿ ಆಗುತ್ತೆ, ರೀಸನ್ ಏನು, ಈಗ ಈ ವರ್ಷದಲ್ಲಿ ನಮಗೆ ಮಳೆ ಸರಿಯಾಗಿ ಆಗ್ತಾಯಿಲ್ಲ, ಕಾರಣ ಏನು, ಇದೆಲ್ಲದಕ್ಕೂ ಸಹ ಪ್ರಮುಖವಾದಂಥ ಇದರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಹಿಸ್ಟ್ರಿ ಅಂತ ಬಂದಾಗ ನಮಗೆ ಅರ್ಲಿ ಹ್ಯೂಮನ್ಸ್ ಮತ್ತು ಬಿಗಿನಿಂಗ್ ಆಫ್ ದ ಸಿವಿಲೈಸೇಷನ್ ಅಂತ ಬರ್ತದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್. ಸೊ ಅರ್ಲಿ ಹ್ಯೂಮನ್ ಯಾವಾಗ ಅವರು ನೊಮ್ಯಾಡಿಕ್ ಲೈಫಿಂದ, ನಾವು ಆಲ್ರೆಡಿ ನಾವು ಪ್ರೈಮರಿ ಕ್ಲಾಸಸ್ಸಲ್ಲಿ 6th ಓದಿದ್ವಿ ಇದ್ರ ಬಗ್ಗೆ. ನೊಮ್ಯಾಡಿಕ್ ಲೈಫ್ ಸ್ಟೈಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ
ವ್ಯಕ್ತಿ ಹೇಗೆ ಬದಲಾವಣೆಗಳಾಯಿತು, ಯಾವೆಲ್ಲ ಎವಲ್ಯೂಷನ್ಸ್ ಆಯಿತು, ಏನೆಲ್ಲ ಥಿಯರೀಸ್ ಇದ್ದಾವೆ, ಅವರ ಬಗ್ಗೆ ನಮಗೆ ಯಾವ ರೀತಿಯಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ, ವಾಟ್ ಆರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಅರ್ಲಿ ಹ್ಯೂಮನ್ಸ್ ಅಂತ, ಇದೆಲ್ಲದ್ರ ಬಗ್ಗೆ ನಮಗೆ ಸಿಗ್ತಾ ಹೋಗ್ತದೆ. ಅದ್ರ ಜೊತೆಗೆ 4 ಮೇಜರಾಗಿ ಆ ಒಂದು ಟೈಮ್ ಲೈನನ್ನು ಆದಮೇಲೆ ಯಾವೆಲ್ಲ ಇಂಪಾರ್ಟೆಂಟ್ ಆದ ಸಿವಿಲೈಸೇಷನ್ಸ್ ಬರ್ತಾ ಹೋಗ್ತದೆ ಅನ್ನೋಂಥದ್ದು. ಲೈಕ್ ಇಲ್ಲಿ ನಮಗೆ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜೊತೆಗೇ ಸೊ ಇನ್ನು ನೈಬರಿಂಗಲ್ಲಿ ಬರುವಂಥದ್ದು ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಅಂತ ಬರ್ತಾವೆ, ಈಗ ಇರಾನಲ್ಲಿ ಇರೋವಂಥ ಪ್ಲೇಸಸಲ್ಲಿ. ಅದರ ಜೊತೆಗೆ ನಮ್ಮ ಚೈನೀಸ್ ಸಿವಿಲೈಸೇಷನ್ ಓದ್ತಾ ಹೋಗ್ತೀವಿ. ಆ್ಯಂಡ್ ಮೋರ್ ಓವರ್ ದಟ್ ವೆರಿ ಇಂಪಾರ್ಟೆಂಟಾಗಿ ಈಜಿಪ್ಟಿಯನ್ ಸಿವಿಲೈಸೇಷನ್ಸನ್ನು ನಾವು ಓದ್ತಾ ಹೋಗ್ತೀವಿ. ಸೊ ಇದಿಷ್ಟು ಈ ಒಂದು ಹಿಸ್ಟ್ರಿ ಲೆಸನ್ ಬರುವಂಥದ್ದು. ನೆಕ್ಸ್ಟ್ ಅದಾದ ಮೇಲೆ ಸಿಂಧೂ ಸರ ಸಿವಿಲೈಸೇಷನ್ ನೆಕ್ಸ್ಟ್ ಅಪ್ಡೇಷನ್ ವರ್ಷನ್ನೇ, ದಟ್ ಈಸ್ ವಾಟ್ ವೇದಿಕ್ ಲೈಫ್ ಅಂತ ಕರಿತಾ ಹೋಗ್ತೀವಿ. ವೇದಾಸ್ ಹೇಗೆ ಸ್ಟಾರ್ಟ್ ಆಯಿತು, ಸೊ ಫಸ್ಟ್ ಎಂಪೈರ್ ಅನ್ನೋಂಥದ್ದು ಯಾವ ರೀತಿ ಸ್ಟಾರ್ಟಪ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಓದ್ತಾ ಹೋಗ್ತೀವಿ. ಇಟ್ಸ್ ಅ ಡೀಪ್ ಲೆಸನ್. ಸೊ ಅದನ್ನು ಓದ್ತಾ ಹೋದರೆ ನಮಗೆ ಕಂಪ್ಲೀಟ್ ನಮಗೇನು ನಾಲೆಡ್ಜ್ ನಾವು ತೊಗೊಂಡಿದ್ದೀವಿ ಅರ್ಲಿಯರ್ ಕ್ಲಾಸಸಲ್ಲಿ, ಅದಕ್ಕೆ ಲೈಕ್ ಆ್ಯಡ್ ಆನ್ ಕಂಟೆಂಟ್ ಆಗಿ ಇದು ಸಿಗ್ತಾ ಹೋಗ್ತದೆ ನಮಗೆ. ದಿಸ್ ಇಸ್ ವಾಟ್ ಹಿಸ್ಟ್ರಿ ಕಂಟೆಂಟ್ ಆಗಿರ್ತದೆ. ಇದ್ರ ಜೊತೆಗೆ ನಮಗೆ ಮೇಜರಾಗಿ ಪೊಲಿಟಿಕಲ್ ಸೈನ್ಸಲ್ಲಿ ಒಂದು ಡೆಮೋಕ್ರಸಿ ಅಂತ ಒಂದು ಲೆಸನ್ ಬರ್ತಾ ಹೋಗ್ತದೆ, ಮತ್ತು ಅದರ ಜೊತೆಗೆ ಎಲೆಕ್ಷನ್ಸ್ ಅಂತ ಇದೆ. ಡೆಮೋಕ್ರಸಿ ನಾವು ಪ್ರೈಮರಿ ಕ್ಲಾಸಸಲ್ಲಿ ಓದಿರೋದ್ರ ಜೊತೆಗೆ ಕೆಲವೊಂದಷ್ಟು ಕಂಟೆಂಟ್ ಇದರಲ್ಲಿ ಆ್ಯಡ್ ಆಗಿರ್ತಾ ಹೋಗ್ತದೆ. ಸೊ ಡೆಮೋಕ್ರಸಿ ಅಂದರೆ ಏನು, ಅದರ ಯೂಸಸ್ ಏನು, ಮತ್ತು ಮೆರಿಟ್ಸ್ ಡಿಮೆರಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ಮೇಜರಾಗಿ ಓಕೆ ನೆಕ್ಸ್ಟ್ ಬಂದು ಎಲೆಕ್ಷನ್ ಸಿಸ್ಟಮ್ ಅಂತ ಬರ್ತಾ ಹೋಗ್ತದೆ. ಎಲೆಕ್ಷನ್ ಅಂತ ಬಂದಾಗ ಲೈಕ್ ಇಂಡಿಯನ್ ಸಿಸ್ಟಮಲ್ಲಿ ಯಾವ ರೀತಿಯ ಎಲೆಕ್ಷನ್ಸ್ ಆಗ್ತಾ ಹೋಗ್ತದೆ, ಪ್ರೆಸಿಡೆಂಟ್ ಎಲೆಕ್ಷನ್ ಹೆಂಗೆ ಆಗುತ್ತೆ, ಪ್ರೈಮ್ ಮಿನಿಸ್ಟರ್ ಅಥವಾ ಲೋಕಸಭಾ ಅದಕ್ಕೆ ಹೆಂಗೆ ನಾವು ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತಾ ಹೋಗ್ತೀವಿ, ಹೀಗೆ ಬೇರೆ ಬೇರೆ ಕಂಟೆಂಟ್ಗಳನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಎಲೆಕ್ಷನ್ ಅಂತದ್ದು ಹೆಂಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬಿಲ್ಡಿಂಗ್ ಬ್ಲಾಕ್ಸ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಚಾಯ್ಸ್ ಅಂತ ಬರ್ತದೆ. ಸೊ ಓಕೆ ಇದಾದಮೇಲೆ ನಮಗೆ ನೆಕ್ಸ್ಟ್ ಕಂಟೆಂಟ್ ಬಂದು ಲೈಕ್ ಎಕನಾಮಿಕ್ಸಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ, ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಎಕನಾಮಿಕ್ಸ್, ಸೊ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಕೊನೆಯದಾಗಿ ಪ್ರೈಸ್ ಪಜಲ್ ಅಂತ, ಪ್ರೈಸ್ ಯಾವ ರೀತಿಯಲ್ಲಿ ಅದು ಲೈಕ್ ವೇರಿಯೇಷನ್ ಆಗುತ್ತೆ, ಪ್ರೊಡ್ಯೂಸರಿಂದ ನಮಗೆ ಕನ್ಸ್ಯೂಮರ್ಗೆ ಬರೋ ತನಕ ಯಾವ ರೀತಿಯಲ್ಲಿ ಸೆಟಪ್ ಆಗ್ತಾ ಹೋಗ್ತದೆ, ಇದೆಲ್ಲ ಕಂಟೆಂಟ್ಗಳನ್ನು ಈ ಒಂದು ಲೆಸನ್ಸಲ್ಲಿ ಈ ಒಂದು ಕಂಟೆಂಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದಲ್ಲದೆ ಇನ್ನು ಕೆಲವೊಂದಷ್ಟು ಲೆಸನ್ಸ್ ಬರುತ್ತೆ, ಅದು ಪಾರ್ಟ್ 2ನಲ್ಲಿ ಓದ್ತಾ ಹೋಗ್ತೀವಿ. ಈಗ ಮೊದಲನೇದಾಗಿ ನಾವು ಫಸ್ಟ್ ಸೆಮಿಸ್ಟರಿಗೆ ಪಾರ್ಟ್ 1ನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಎಸ್. ಸೊ ಮುಂದಿನ ವೀಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸಿಂಗ್ ಅಬೌಟ್ ದ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸೈನ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.